ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಸಾಲಂಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೆಸೆಂಟ್ ಬಂದ್ಬಿಟ್ಟು ನಾನೀಗ ಇಲ್ಲಿ ಕಣಿವೆ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಇದ್ದೀನಿ. ಇದು ಸುಮಾರು ಟೌನಿಂದ ಪಾವಗಡ ಟೌನಿಂದ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ಇಲ್ಲಿ ದೇವಸ್ಥಾನನ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಕಮಾನ್ ಬನ್ನಿ ಹೋಗಿ ನೋಡೋಣ. ಸೊ ಇಲ್ಲಿ ಬೋರ್ಡ್ ನೋಡ್ತಿದ್ದೀರಲ್ವ, ಶ್ರೀ ಕಣಿವೆ ನರಸಿಂಹ ಸ್ವಾಮಿ ದೇವಸ್ಥಾನ ಕಲ್ಯಾಣ ಮಂಟಪ ಪಾವಗಡ. ಸೊ ಹಾಗೇ ಒಂದು ಸ್ವಲ್ಪ ಇದ್ರ ಆಪೋಸಿಟಲ್ಲೇ ಸಾಲು ಮರದ ತಿಮ್ಮಕ್ಕ ಅಂತ ಒಂದು ಚಿಕ್ಕ ಪಾರ್ಕ್ ಇದೆ. ಅದಕ್ಕೆ ಅದ್ರ ಪಕ್ಕದಲ್ಲಿ ಇಲ್ಲಿ ಏನು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಆಪೋಸಿಟಲ್ಲಿ. ಮೊದಲು ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪಾರ್ಕ್ ಹೋಗೋಣ, ಮತ್ತು ನಾನು ಬೇರೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ ಬನ್ನಿ. ಇದೇ ಎಂಟ್ರೆನ್ಸು. ಮುಂದಿನ ವಾರದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ, ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ. ಅದಕ್ಕೆಲ್ಲ ಇಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಸೊ ಇದೆ ದೇವಸ್ಥಾನದ ಆವರಣ. ಸೊ ಮಾರ್ನಿಂಗ್ ಟೈಮ್ ಬಂದಾಗ, ಈವ್ನಿಂಗ್ ಟೈಮ್ ಬಂದಾಗ ಇಲ್ಲಿ ಅರ್ಚಕರು ಇರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಈಗ ಯಾರೂ ಇಲ್ಲ. ಸೊ ಈಗ ನೀವು ನೋಡ್ತಿರೋದು ಒಳಗಡೆ ಗರ್ಭಗುಡಿ ನೋಡ್ತಾ ಇದ್ದೀರಾ ದೇವ್ರನ್ನ. ಸೊ ಮೊದಲೆಲ್ಲ ಮದುವೆಗಳೆಲ್ಲ ಇಲ್ಲೇ ಮಾಡ್ತಾಯಿದ್ರು. ಇದು ಅಡುಗೆ ಮಾಡೋ ಕೋಣೆ ಆಗಿತ್ತು. ಸೊ ಹಾಗೆ ಈ ಸೈಡ್ ಬಂದುಬಿಟ್ಟು ಗರ್ಭಗುಡಿಯಿಂದ ರೈಟ್ ಸೈಡ್ ಹೋದರೆ ಸೊ ಇಲ್ಲಿ ರಿಸೆಪ್ಷನ್ ಹಾಲ್ ಅಂತ ಇರೋದು. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ಅದು. ಇದು ಹಳೆ ಕಲ್ಯಾಣ ಮಂಟಪ. ಈಗ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಒಂದು ಕಲ್ಯಾಣಿ ಒಂದು ನೋಟ ನೋಡೋಣ ಬನ್ನಿ, ನೀರು ಎಷ್ಟಿದ್ದಾವೆ ಅಂತ. ಸೊ ಜಾತ್ರೆ ಪ್ರಯುಕ್ತ ಇಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇದೆ, ಸ್ವಚ್ಛ ಮಾಡ್ತಿದ್ದಾರೆ. ತುಂಬ ನೀರಲ್ಲೆಲ್ಲ ಪಾಚಿ ಇದೆ, ಜಾಸ್ತಿ ನೀರು ನಿಂತು ತಾವರೆ ಗಿಡಗಳೆಲ್ಲ ಇದ್ದಾವೆ. ಸೊ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹೊಸ ಭವನ ನಿರ್ಮಾಣ ಮಾಡಿದ್ದಾರೆ. ಅದರ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಭವನ ಕಲ್ಯಾಣ ಮಂಟಪ ಅಂತ. ಸೊ ಇಲ್ಲಿ ಎಲ್ಲ ವರ್ಗದವರು ಇಲ್ಲಿ ಏನು ಮದುವೆ ಸಮಾರಂಭಗಳನ್ನ ಮಾಡ್ಕೋಬೋದಂತೆ. ಸೊ ಕರ್ನಾಟಕ ಸರ್ಕಾರದಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಬಟ್ ಇನ್ನೊಂದು ಬೇಸರ ಸಂಗತಿ ಏನಂದರೆ, ಇಷ್ಟೆಲ್ಲ ಐತೆ, ಬಟ್ ಇಲ್ಲಿ ನೋಡ್ರಿ, ಒಂದು ತೋರಿಸ್ತೀನಿ. ಯಾರೋ ಬಿಯರ್ ಬಾಟ್ಲ್ ಕುಡಿದ್ಬಿಟ್ಟು ಇಲ್ಲೇ ಹಾಕಿ ಹೋಗಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಬಟ್ ಇಲ್ಲಿ ಕ್ಲೋಸ್ ಮಾಡ್ತಾರಂತ ಅಲ್ಲಿ ಡೋರು. ಬಟ್ ಈ ಕಡೆಯಿಂದ ಓಪನ್ ಇದ್ದಾಗ ಬರ್ತಾರೆ. ಸೊ ಈ ಕಡೆ ಬೆಟ್ಟ ಸೈಡಿಂದ ಬರ್ತಾರಂತೆ. ಸೊ ಕುಡೀಲಿ, ಅವ್ರ ದುಡ್ಡು ಅವ್ರ ಇಷ್ಟ, ಏನಾರ ಮಾಡ್ಕೊಳ್ಳಿ. ಬಟ್ ನೀಟ್ನೆಸ್ ಅನ್ನೋದಿಲ್ಲ, ಕ್ಲೀನ್ಗೆ ಅನ್ನೋದಿಲ್ಲ. ಅವ್ರ ಮನೆಗಳಲ್ಲಾದ್ರೆ ಹಿಂಗೆ ಹಾಕ್ಕೊಳ್ತಾರ ಅಂತ ಅಂದ್ಕೊತೀನಿ ನಾನು. ಇದೊಂದು ತುಂಬ ಬೇಜಾರಾಯ್ತು ನಂಗೆ. ನೋಡಿ, ಇಲ್ಲೇ ಕಾಣಿಸ್ತಿದೆ 3 ಬಿಯರ್ ಬಾಟ್ಲ್ ಇದ್ದಾವೆ. ಆ ಕಡೆ ನೋಡಿ, ಆ ಕಡೆ ಬೆಟ್ಟದಿಂದ ಬೇಜಾನ್ ಪ್ಲೇಸ್ಗಳಿದ್ದಾವೆ, ಆ ಕಡೆ ಎಲ್ಲ ಹೋಗ್ಬೋದು. ಅದೇ ಬೇಜಾರಾಗುತ್ತೆ. ಈಗ ಈಗ ನಾವು ಲೋಕಲವ್ರು ಬಂದಿರೋ ನೋಡಿದ್ರೇ ಹಿಂಗೆ ಬೇಜಾರಾಗುತ್ತಂದರೆ, ಇನ್ನು ಬೇರೆ ಕಡೆಯಿಂದ ಯಾರನ್ನು ಬಂದರೆ ಎಷ್ಟು ನೀಟಿದೆ ನಮ್ಮ ಪಾವಗಡ ಅಂತ ಅಂದ್ಕೊಳ್ತಾರೆ ಹೇಳಿ ನೋಡೋಣ. ಒಂದು ಬೇಜಾರಷ್ಟೆ.